ದೇವಸ್ಥಾನಕ್ಕೆ ಬಂದು ಒಂದು 10 ನಿಮಿಷ ನೆಮ್ಮದಿಯಾಗಿ ಕಾಲ ಕಳೆಯೋಣ ಅಂತ ಅಂದ್ಕೊಂಡ್ರೆ ಸೆಕ್ಯೂರಿಟಿ ಅಂಕಲ್ ನಮ್ಮನ್ನ ಆಚೆ ಕಳಿಸ್ಬಿಡೋದ. ನಾವಿವತ್ತು ತರೀಕೆರೆಯಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಹೊಯ್ಸಳರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಕ್ರಿಸ್ತಶಕ 12ನೇ ಶತಮಾನದ್ದು. ನಾವು ಬರ್ತಿದ್ದಂಗೆ ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡಿದೆ ಮಿಸ್ಟರ್ ಸೂರ್ಯ ಅವರು. ಲೇಟಾಗಿ ಬಂದಿದ್ದು ನಮ್ಮದೇ ತಪ್ಪು ಅಂದ್ಕೊಂಡು ಅಲ್ಲೇ ಇದ್ದಿದ್ದು ನಂದಿ ವಿಗ್ರಹಕ್ಕೆ ಕೈ ಮುಕ್ಕೊಂಡು ದೇವ್ರ ದರ್ಶನನೂ ಮಾಡ್ಕೊಂಡ್ವಿ. ಅಲ್ಲೇ ಕೂತ್ಕೊಂಡು ಆಟ ಆಡ್ತಿರ್ಬೇಕಾದ್ರೆ ಪಾಪು ಫೋಟೋ ತೆಗೆಯೋಣ ಅಂತ ಹೋದಾಗ ಸೆಕ್ಯೂರಿಟಿ ಅಂಕಲ್ಲು ಇಲ್ಲಿ ಫೋಟೋ ತೆಗೆಯೋವಾಗಿಲ್ಲ, ಆಚೆ ತೆಗೀರಿ ಅಂತ ಅಂದರು. ಸರಿ ಅಂತ ಪಾರ್ಕ್ಗೆ ಹೋಗಿ ಪಾಪುನ ಆಟ ಆಡಿಸ್ಕೊಂಡು ಸ್ವಲ್ಪ ಸಮಯ ಕಳೆದು ಅಲ್ಲೇ ಪಾಯಸ ಅನ್ನ ಸಾರು ಪ್ರಸಾದನೂ ಕೊಡ್ತಾಯಿದ್ರು. ಅದನ್ನು ತಿನ್ಕೊಂಡು ಒಂದೆರಡು ಫೋಟೋಗಳನ್ನ ತಕ್ಕೊಂಡು ನಾವು ಸರಿ ಇನ್ನೇನು ಆಯ್ತಲ್ಲ ಅಂತ ಹೊರಟ್ವಿ. ಹೊರಗಡೆಯಿಂದ ಈ ರೀತಿ ಸುಂದರವಾಗಿ ಕಾಣೋ ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ. ಕವಿ ಜನನ ಹಳೆಗನ್ನಡ ಶಾಸನವೂ ಇದೆ. ತರೀಕೆರೆಯಿಂದ ಬರೀ 10 ಕಿಲೋಮೀಟರ್ ದೂರದಲ್ಲಿರೋ ಈ ದೇವಸ್ಥಾನದಲ್ಲಿ ಶ್ರೀ ಅಮೃತೇಶ್ವರ ಮತ್ತು ಸರಸ್ವತಿ ದೇವಿಯ ಆರಾಧನೆ ಮಾಡಲಾಗತ್ತೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸಲಾಗತ್ತೆ. ಈ ದೇವಸ್ಥಾನಕ್ಕೆ ನೀವು ಯಾವತ್ತಾದರೂ ಬಂದಿದ್ದರೆ ಈ ದೇವಸ್ಥಾನದ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ.